ಈ ಮಳೆಗಾಲದಲ್ಲಿ ಆ ಒಂದು ಮಣ್ಣು ವಾಸನೆ, ಆ ಮಳೆ ಹನಿಗಳ ಸೌಂಡು, ಏನೋ ಒಂದು ಫೀಲಿಂಗ್, ಒಳಗಡೆ ಒಂದು ಫೀಲಿಂಗ್ ಬರುತ್ತಲ್ಲ, ಸೋ ಮಚ್ ಹ್ಯಾಪಿನೆಸ್. ನನಗೆ ರೆಗ್ಯುಲರಾಗಿ ಕೇಳ್ತಾರೆ, ಅದು ಯಾಕೆ ನೀವು ಇಷ್ಟು ಖುಷಿಯಾಗಿರ್ತೀರಾ ಯಾವಾಗಲೂ? ಆ್ಯಂಡ್ ಐ ಆಲ್ವೇಸ್ ಸೇ ಹ್ಯಾಪಿನೆಸ್ ಈಸ್ ಓನ್ಲಿ ಆಸ್ ಕ್ಲೋಸ್ ಟು ಮೀ ಆಸ್ ದ ಕ್ಲೋಸೆಸ್ಟ್ ನೇಚರ್ ಅಕ್ವೇರಿಯಂ ಅಂತ. ಅಂದರೆ ಒಂದು ನೇಚರ್ ಅಕ್ವೇರಿಯಂ ನನಗೆ ಎಷ್ಟು ಹತ್ರ ಇರುತ್ತೋ ಅಷ್ಟೇ ನನಗೆ ಸಂತೋಷ ನನ್ನಲ್ಲಿರುತ್ತೆ. ಆ್ಯಂಡ್ ಐ ಆಮ್ ಆಲ್ವೇಸ್ ಹ್ಯಾಪಿ. ಇವತ್ತು ಈ ಒಂದು ನೇಚರ್ ಅಕ್ವೇರಿಯಂನ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಸೆಟಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಇದು. ಆ್ಯಂಡ್ ನೀವು ನೋಡ್ತೀರಾ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಸೆಟ್ ಮಾಡಬೇಕು ಅನ್ನೋದು. ಈ ವಿಡಿಯೋ ತುಂಬಾ ಯುನೀಕ್. ಇದು ಬರೀ ಕನ್ನಡದಲ್ಲ, ಕನ್ನಡ ಅಲ್ದಿರ ಇನ್ನೂ 6 ಲ್ಯಾಂಗ್ವೇಜಸಲ್ಲಿದೆ: ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಮರಾಠಿ, ಗುಜರಾತಿ. ಆ್ಯಂಡ್ ಇದು ಯೂಟ್ಯೂಬಲ್ಲಿ ಮೊದಲನೇ ಬಾರಿ ಅನಿಸುತ್ತೆ ನನಗೆ ಯಾವುದೋ ಒಂದು ವಿಡಿಯೋನಲ್ಲಿ ಇಷ್ಟು ಲ್ಯಾಂಗ್ವೇಜಸಲ್ಲಿ ಬಂದಿರೋ ಒಂದು ವಿಡಿಯೋ. ಸೊ ಈ ವಿಡಿಯೋನ ನೀವು ಎಂಜಾಯ್ ಮಾಡಿ, ತಿಳ್ಕೊಳ್ಳಿ ಸಬ್ಜೆಕ್ಟ್ನ. ಇದಕ್ಕೆ ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೆ, ಅದೊಂದು ಇಂಟ್ರೊಡಕ್ಷನ್ ಥರ ಇತ್ತು. ಓಕೆ, ಆ್ಯಂಡ್ ಆ ವಿಡಿಯೋನ ನೋಡಿ ದಯವಿಟ್ಟು, ತುಂಬಾ ಚೆನ್ನಾಗಿದೆ ವಿಡಿಯೋ ಅದು. ಅದರಲ್ಲಿ ನಾನು ಅಣ್ಣವ್ರ ಹಾಡೆಲ್ಲ ಆಡಿದ್ದೀನಿ, ತುಂಬ ಮಜಾ ಇದೆ. ಸೊ ಆ ವಿಡಿಯೋ ನೋಡಿ, ದಟ್ ವಾಸ್ ಅನ್ ಇಂಟ್ರೊಡಕ್ಷನ್. ಈ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಸೆಟಪ್, ಯಾವ ಥರ ಒಂದೊಂದು ಸ್ಟೆಪ್ಪು ನಿಮಗೆ ಇಂಪಾರ್ಟೆಂಟ್. ಒಂದು ಅಕ್ವೇರಿಯಂ ಸೆಟ್ ಮಾಡೋದ್ರಲ್ಲಿ, ಒಂದು ಪ್ಲಾಂಟೆಡ್ ಅಕ್ವೇರಿಯಂ ಸೆಟ್ ಮಾಡೋದ್ರಲ್ಲಿ, ಇಲ್ಲ ಒಂದು ಅಕ್ವಾಸ್ಕೇಪ್ ರೆಡಿ ಮಾಡೋದ್ರಲ್ಲಿ ನಿಮಗೆ ಏನು ತಿಳುವಳಿಕೆ ಇರಬೇಕು, ಏನ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಅನ್ನೋದು ನಾನು ತಿಳಿಸಿದ್ದೀನಿ. ನೋಡಿ ಎಂಜಾಯ್ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನಡೀರಿ ನೋಡೋಣ ಯಾವ ಥರ ಈ ಅಕ್ವೇರಿಯಂನ ಹೇಗೆ ಸೆಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನೋಡೋಣ. ನಡೀರಿ. ಒಂದು ಹೊಸ ಆಕ್ವಾಸ್ಕೇಪ್ ಶುರು ಮಾಡಬೇಕು ಅಂದ್ರೆ ಅದಕ್ಕೆ ಮೊದಲಾಗಿ ಬ್ಯಾಕ್ಟೀರಿಯಾ ಆಡ್ ಮಾಡಬೇಕು. ಇಲ್ಲಿ ನಾವು ADA ಅನ್ನೋ ಬ್ರ್ಯಾಂಡ್ನ ಸೂಪರ್ 4 ಅನ್ನೋ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀವಿ. ಇದರಲ್ಲಿ 3 ವಿಶೇಷವಾದ ಪ್ರಾಡಕ್ಟ್ಸ್ ಇರುತ್ತೆ. ಆದರೂ ಇದನ್ನ ನಾವು ಸೂಪರ್ 4 ಅಂತ ಯಾಕೆ ಕರಿತೀವಿ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಮೊದಲನೇ ಪದಾರ್ಥ ಬಂದು ಬ್ಯಾಕ್ಟರ್ 100, ಎರಡನೇದು ಟಾರ್ಮಲಿನ್ BC, ಮೂರನೇದು ಕ್ಲಿಯರ್ ಸೂಪರ್, ನಾಲ್ಕನೇದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದು ನೀವಿಲ್ದಿರ ಈ ಅಕ್ವೇರಿಯಂ ಸೆಟಪ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಈ ಪ್ಯಾಕೆಟ್ನ ನಾವು ಸೂಪರ್ 4 ಅಂತ ಕರಿತೀವಿ. 3 ಪದಾರ್ಥಗಳು ಮತ್ತು ನೀವು. ಮೊದಲನೇದು ಬ್ಯಾಕ್ಟರ್ 100. ಇದರಲ್ಲಿ 100 ತರ ಬ್ಯಾಕ್ಟೀರಿಯಾ ಇರುತ್ತೆ. ಅದರಲ್ಲಿ ಒಂದು 20-30 ಬ್ಯಾಕ್ಟೀರಿಯಾ ಆಕ್ಟಿವ್ ಆಗಿರುತ್ತೆ, ಬಾಕಿ ಎಲ್ಲ ಮಲಗಿರ್ತವೆ, ಡಾರ್ಮೆಂಟ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಆಡ್ ಮಾಡೋದು ಟಾರ್ಮಲಿನ್ BC. ಇದು ಕಾರ್ಬನ್ ಬೇಸ್ಡ್ ಪ್ರಾಡಕ್ಟ್ ಅಂಡ್ ಆಲ್ಸೋ ಒಂದು ಎಲೆಕ್ಟ್ರಿಕ್ ಚಾರ್ಜ್, ಅಂದ್ರೆ ಈ ನಿದ್ರೆ ಮಾಡ್ತಾ ಇರೋ ಬ್ಯಾಕ್ಟೀರಿಯಾನ ಎಚ್ಚರಿಸುತ್ತೆ, ಇಲ್ಲ ಎಬ್ಬರಿಸುತ್ತೆ, ನಿದ್ರೆಯಿಂದ ಎಬ್ಬರಿಸಿ. ಅಂಡ್ ಆಲ್ಸೋ ಏನಾದ್ರೂ ಹೆವಿ ಮೆಟಲ್ಸ್ ಇದ್ರೆ ನೀರಲ್ಲಿ ಅದನ್ನು ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ನಾವು ಆಡ್ ಮಾಡ್ತಾ ಇರೋದು ಕ್ಲಿಯರ್ ಸೂಪರ್. ಈ ಕ್ಲಿಯರ್ ಸೂಪರ್ ಏನಂದ್ರೆ ಬ್ಯಾಕ್ಟೀರಿಯಾಗೆ ಆಹಾರ ಇಲ್ಲ ಊಟ ಅಂತ ಹೇಳ್ಬೋದು. ಇದು ಮಲಗಿರೋ ಬ್ಯಾಕ್ಟೀರಿಯಾ ಎದ್ದಾಗ ಅದಕ್ಕೆ ಹೊಟ್ಟೆ ಎಸೀತಲ್ಲ, ಅದಕ್ಕೋಸ್ಕರ ಊಟ ಬೇಕು ಗ್ರೋ ಆಗಕ್ಕೆ, ಅದಕ್ಕೆ ಇದು ಬೆಸ್ಟ್. ಪ್ಲಸ್ ಸಾಯಿಲ್ ಅಲ್ಲಿರೋ ಅಮೋನಿಯಾನು ಸ್ವಲ್ಪ ಕಮ್ಮಿ ಮಾಡುತ್ತೆ ಅಂಡ್ ವೆರಿ ಯೂಸ್ಫುಲ್ ಪ್ರಾಡಕ್ಟ್. ಈ ಮೂರನ್ನು ನಾವು ಟ್ಯಾಂಕ್ ಬಾಟಮ್ ಪೋರ್ಷನ್ ಅಲ್ಲಿ ಆಡ್ ಮಾಡಿದ್ವಿ. ನಾವು ಇವಾಗ ನೀವು ಮೊದಲು ಪವರ್ ಸ್ಯಾಂಡ್ ಆಡ್ ಮಾಡಿ ಅದ್ರ ಮೇಲೂ ಆಡ್ ಮಾಡ್ಬೋದು, ಇಲ್ಲ ಬಾಟಮ್ ಅಲ್ಲೂ ಆಡ್ ಮಾಡ್ಬೋದು, ತೊಂದರೆ ಇಲ್ಲ. ಆದ್ರೆ ಇಂಪಾರ್ಟೆಂಟ್ ಏನಂದ್ರೆ ಇವಾಗ ಫ್ರಂಟ್ ಗ್ಲಾಸ್ ಅಲ್ಲಿ ಇದು ಕಾಣಿಸ್ಕೊಂಬಾರ್ದು. ಫ್ರಂಟ್ ಗ್ಲಾಸ್ ಕ್ಲೀನ್ ಆಗಿರ್ಬೇಕು, ಬ್ಯಾಕ್ಟೀರಿಯಾ ಎಲ್ಲ ಹಿಂದಕ್ಕಿರ್ಬೇಕು. ಅವಾಗ್ಲೇನೆ ಇದು ಕ್ಲೀನ್ ಆಗಿ ನೀಟಾಗಿ ಕಾಣೋದು ಅಂಡ್ ಚೆನ್ನಾಗಿ ಕಾಣೋದು. ಇದರಲ್ಲಿ ಟೆಕ್ನಿಕಾಲಿಟಿ ಏನಿಲ್ಲ, ಇದು ಬರೀ ಒಂದು ಬ್ಯೂಟಿನ ಎನ್ಹಾನ್ಸ್ ಮಾಡಕ್ಕೋಸ್ಕರ ನಾವು ಮಾಡೋದಷ್ಟೇ. ನೆಕ್ಸ್ಟ್ ನಾವು ಯೂಸ್ ಮಾಡೋದು ADA ಕಂಪನಿ ಇದು ಪವರ್ ಸ್ಯಾಂಡ್ ಮೀಡಿಯಂ. ಇದು ಮೀಡಿಯಂ ಒಂದು ಸೈಜ್ ಅದು. ಏನಕ್ಕೆ ಅಂದ್ರೆ ನಮಗೆ ಈ ಟ್ಯಾಂಕ್ ಅಲ್ಲಿ 1 feet ಹೈಟ್ ಇದೆ ಅಂಡ್ ನಮಗೆ ಟಾಲ್ ಪ್ಲಾಂಟ್ಸ್ ಬೇಕು. ಸೊ ರೂಟ್ ಗ್ರೋತ್ ಬೆಟರ್ ಆಗಕ್ಕೆ ನಮಗೆ ಪವರ್ ಸ್ಯಾಂಡ್ ಮೀಡಿಯಂ ಬೇಕಾಗತ್ತೆ. ಈ ಪವರ್ ಸ್ಯಾಂಡ್ ನ ಪ್ಯಾಕೆಟ್ ಇಂದ ತೆಗೆದು ಈ ತರ ನಾವು ಒಂದು ಬಟ್ಲಲ್ಲಿ
ಯೂಸ್ ಮಾಡ್ಕೊಂಡು ಹಿಂದಕ್ಕೆ ಹಾಕ್ಬೇಕು, ಟ್ಯಾಂಕ್ ಹಿಂದೆ ಸೈಡ್ಗೆ ಹಾಕ್ಬೇಕು. ಯಾಕೆ ಅಂದ್ರೆ ಇವಾಗ ನಾವು ಮುಂದಕ್ಕೆ ಹಾಕಿದ್ರೆ ಇದ್ರ ಮೇಲೆ ನಾವು ಸಾಯಿಲ್ ಹಾಕ್ತಿವಿ, ಅದು ಗಲೀಜಾಗಿ ಕಾಣುತ್ತೆ. ಕೆಳಗಡೆ ಆ ಗ್ರೀನ್ಸ್ ತರ ಅದು ಕಾಣ್ತಾ ಇರುತ್ತೆ, ಅದು ಚೆನ್ನಾಗ್ ಕಾಣಲ್ಲ. ಅಂಡ್ ಎರಡನೇದು ನಮ್ ಟಾಲ್ ಪ್ಲಾಂಟ್ಸ್ ಎಲ್ಲ ಹಿಂಭಾಗಕ್ಕೆ ಇರುತ್ತಾನೆ, ಅಂಡ್ ಅಲ್ಲಿ ನಮಗೆ ಜಾಸ್ತಿ ರೂಟ್ ಗ್ರೋತ್ ಬೇಕು. ಸೊ ಅಲ್ಲೇ ನಮಗೆ ಪವರ್ ಸ್ಯಾಂಡ್ ಬೇಕಾಗಿರೋದು, ಮೇನ್ ಯೂಸ್ ಆಗೋದು. ಅಂಡ್ ಆಲ್ಸೋ ನಮ್ಗೆ ಏನಂದ್ರೆ ಒಂದು ಸ್ಲಾಂಟಿಂಗ್ ಫೀಲಿಂಗ್ ಬರುತ್ತೆ. ಹಿಂದೆ ಹೈಟ್ ಇರೋದ್ರಿಂದ ಮುಂದೆ ಸ್ವಲ್ಪ ಲೋ ಇದ್ರೆ ಲುಕ್ ಚೆನ್ನಾಗಿ ಬರುತ್ತೆ. ಸೊ ಈ ಪವರ್ ಸ್ಯಾಂಡ್ ನಾವು ಇವಾಗ ಹಿಂದಕ್ಕೆ ಹಾಕ್ಬೋಣ ಅಂಡ್ ನೀಟಾಗಿರುತ್ತೆ. ಇವಾಗ ಈ ಪವರ್ ಸ್ಯಾಂಡ್ ಸ್ವಲ್ಪ ಲೆವೆಲ್ ಮಾಡೋಣ, ನೀಟಾಗಿ ಕಾಣುತ್ತೆ. ಅಂಡ್ ನೆಕ್ಸ್ಟ್ ಏನಂದ್ರೆ ಇವಾಗ ಬ್ಯಾಕ್ಟೀರಿಯಾ ನೀವು ಪವರ್ ಸ್ಯಾಂಡ್ ಮೇಲೂ ಹಾಕ್ಬೋದು, ಕೆಳಗೆ ಹಾಕ್ಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ನಾವು ಸಾಯಿಲ್ ಆಡ್ ಮಾಡೋಣ ಬನ್ನಿ. ಇವಾಗ ನಾವು ಇದರಲ್ಲಿ ADA ಅವರ ಅಕ್ವಾಸಾಯಿಲ್ ಅಮೆಜೋನಿಯಾ ವರ್ಷನ್ 2 ಯೂಸ್ ಮಾಡ್ತಿದೀವಿ. ಅಂಡ್ ಇದ್ರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಒಂದು ಸಪ್ಲಿಮೆಂಟ್ ಅಂತ ಬರುತ್ತೆ, ನಾನು ತೋರಿಸ್ತೀನಿ. ಈ ತರ ಪ್ಯಾಕೆಟ್ ಇರುತ್ತೆ, ADA ಅಮೆಜೋನಿಯಾ ಸಪ್ಲಿಮೆಂಟ್ ಅಂತ ಬರುತ್ತೆ. ಇದರಲ್ಲಿ ಇವ್ರದೊಂದು ಇನ್ಫಾರ್ಮೇಶನ್ ಶೀಟ್ ಇದೆ, ಇದನ್ನ ನೀವು ಓದ್ಕೊಬಹುದು, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಅದರಲ್ಲಿ ಇನ್ನೊಂದು ಪ್ಯಾಕೆಟ್ ಇದೆ, ಈ ತರ ಒಂದು ಗುಳಿಗೆಗಳ ತರ, ಇಟ್ಸ್ ಲೈಕ್ ಪೆಲೆಟ್ಸ್. ಇದನ್ನ ನಾವು ಸಪ್ಲಿಮೆಂಟ್ ಅಂತ ಹೇಳ್ತೀವಿ. ಇದು ನ್ಯೂಟ್ರಿಟಿವ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅಂತ ಗೊಬ್ಬರ ಅಂತಾನೆ ಹೇಳ್ಬೋದು ನೀವು. ಓಕೆ, ರೂಟ್ಸ್ ಚೆನ್ನಾಗಿ ಬೆಳೆಯಕ್ಕೆ, ಅಂದ್ರೆ ಗಿಡದ ರೂಟ್ಸ್ ಚೆನ್ನಾಗಿ ಬೆಳೆಯಕ್ಕೆ ಇದನ್ನ ಹಾಕಿದ್ರೆ ಅದು ಫಸ್ಟ್ ಕ್ಲಾಸ್ ಆಗಿ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಇದನ್ನ ನೀವು ಪವರ್ ಸ್ಯಾಂಡ್ ಮೇಲೆ ಈ ತರ ಕ್ಲೀನ್ ಆಗಿ ಹಾಕ್ಬಿಡ್ಬೋದು. ಅಂಡ್ ಅಗೇನ್ ಮುಂದೆ ಕ್ಲೀನ್ ಆಗಿರ್ಬೇಕು. ಸೊ ಮುಂದೆ ಕ್ಲೀನ್ ಆಯ್ತು. ಈ ಭಾಗದಲ್ಲಿ ನಾವು ಇವಾಗ ಸಾಯಿಲ್ ಹಾಕ್ತಿವಿ. ಸಾಯಿಲ್ ನ ನಾವು ಬ್ಯಾಗ್ ಇಂದ ತೆಗೆದು ಈ ತರ ಯೂಸ್ ಮಾಡಬಹುದು. ಯಾವಾಗ್ಲೂ ಟ್ಯಾಂಕ್ ಮುಂದೆಯಿಂದ ಹಾಕಕ್ ಶುರು ಮಾಡಿ ಹಿಂಭಾಗಕ್ಕೆ ಹೋಗ್ಬೇಕು. ಇವಾಗ ಇದರಲ್ಲಿ ಹೇಗೆ ಅಂದ್ರೆ ಯಾವ್ದು ಟೆಕ್ನಿಕಲ್ ಆಸ್ಪೆಕ್ಟ್ ಏನಿಲ್ಲ, ಅಂದ್ರೆ ಇದ್ರಲ್ಲಿ ಟೆಕ್ನಿಕಾಲಿಟಿ ಏನಿಲ್ಲ. ಯಾಕೆ ಇದೆ ಅಂದ್ರೆ ಬೇಸಿಕ್ಲಿ ಒಂದು ಲುಕ್ ಅಂಡ್ ಫೀಲ್ಗೋಸ್ಕರ. ಓಕೆ, ಒಂದು ಲೆವೆಲ್ ಬೇಕು ನನಗೆ, ಫ್ರಂಟ್ ಇಂದ ಬ್ಯಾಕ್ ಒಂದು ಲೆವೆಲ್ ಬರಬೇಕು, ಫ್ರಂಟ್ ಸ್ವಲ್ಪ ಲೋ ಆಗಿರ್ಬೇಕು, ಬ್ಯಾಕ್ ಸ್ವಲ್ಪ ಹೈಟ್ ಇರಬೇಕು. ಹಾಗಾಗಿ ಈ ಮೆಥಡ್ ನ ಯೂಸ್ ಮಾಡ್ತೀವಿ. ಅಂಡ್ ಇದು ಫಸ್ಟ್ ಸ್ಟೆಪ್ ಅಷ್ಟೇ, ಇನ್ನೂ ಸಾಯಿಲ್ ಹಾಕ್ಬೇಕಾಗಿದೆ. ಬಟ್ ಈ ಲೆವೆಲ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ನಮಗೆ ಒಂದು ಐಡಿಯಾ ಬರುತ್ತೆ. ಅಂಡ್ ಇವಾಗ ಒಂದು 2 feet ಟ್ಯಾಂಕ್ ಗೆ 9 ಲೀಟರ್ ಅಕ್ವಾಸಾಯಿಲ್ ಅಮೆಜೋನಿಯಾ ವರ್ಷನ್ 2 ಬೇಕಾಗತ್ತೆ. ಈಗ ಇದನ್ನ ಸ್ವಲ್ಪ ಲೆವೆಲ್ ಮಾಡ್ಬಿಟ್ಟು ನೀವು ಕಾಣಿಸ್ತಾ ಇದೆಯಲ್ಲ, ಒಂದು ಸ್ಲಾಂಟೆಡ್ ಆಂಗಲ್ ಬಂದಿದೆ. ಫ್ರಂಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ, ಬ್ಯಾಕ್ ಅಲ್ಲಿ ಸ್ವಲ್ಪ ಹೈಟ್ ಇದೆ. ಇವಾಗ ಆಂಗಲ್ ಇಲ್ದಿರ ನಾವು ಸಾಯಿಲ್ ನ ಫ್ಲಾಟ್ ಮಾಡಿದ್ರೆ ಹಿಂಭಾಗ ಇರೋ ಸ್ಟೋನ್ಸ್ ಆಗ್ಲಿ ಪ್ಲಾಂಟ್ಸ್ ಆಗ್ಲಿ ಚೆನ್ನಾಗಿ ಕಾಣಲ್ಲ. ಒಂದು ಸ್ಲಾಂಟಿಂಗ್ ಬೇಕು ನಮ್ಗೆ. ಫ್ರಂಟ್ ಅಲ್ಲಿ ಸ್ವಲ್ಪ ಲೋ ಇರಬೇಕು, ಬ್ಯಾಕ್ ಅಲ್ಲಿ ಸ್ವಲ್ಪ ಹೈಟ್ ಇದ್ರೆ ನಮಗೆ ಎದ್ದು ಕಾಣುತ್ತೆ. ಸ್ಟೋನ್ಸ್ ಆಗ್ಲಿ ಪ್ಲಾಂಟ್ಸ್ ಆಗ್ಲಿ ತುಂಬಾ ಸುಂದರವಾಗಿ ಕಾಣುತ್ತೆ. ಸಾಯಿಲ್ ಲೆವೆಲ್ ಆದ ತಕ್ಷಣ ನಾವು ಹಾರ್ಡ್ ಸ್ಕೇಪ್ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ಇಲ್ಲಿ ನಾವು ಡ್ರ್ಯಾಗನ್ ಸ್ಟೋನ್ ಯೂಸ್ ಮಾಡ್ತೀವಿ. ಈ ಡ್ರ್ಯಾಗನ್ ಸ್ಟೋನ್ ನ ಯಾವ ತರ ಸೆಟ್ ಮಾಡಬೇಕು ಅನ್ನೋ ಐಡಿಯಾ ಆಲ್ರೆಡಿ ನಾನು ಮುಂಚೆನೆ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ಅಂಡ್ ಇದನ್ನ ಇವಾಗ ಸೆಟ್ ಮಾಡೋಣ, ನೋಡೋಣ. ಅಂಡ್ ನಾನು ಟ್ಯಾಂಕ್ ಹಿಂದೆ ನಿಂತ್ಕೊಂಡು ಸೆಟ್ ಮಾಡ್ತಾ ಇದ್ದೀನಿ. ಅಂಡ್ ಟ್ಯಾಂಕ್ ಹಿಂದೆ ನಿಂತ್ಕೊಂಡು ನಿಮಗೆ ಮುಂದೆ ತೋರಿಸ್ಬೇಕಂದ್ರೆ ಸ್ವಲ್ಪ ಕಷ್ಟನೇ, ಬಟ್ ನಡೀರಿ, ಟ್ರೈ ಮಾಡೋಣ. ವಿಲ್ ಸಿ ಹೌ ಇಟ್ ಗೋಸ್. ಸ್ಟೋನ್ ಸೆಟ್ಟಿಂಗ್ ಮಾಡೋದು ಯಾವಾಗೂ ಗ್ಯಾಪ್ ಇಟ್ಕೊಳ್ಳಿ. ಗ್ಲಾಸ್ ಇಂದ ಒಂದು 2 ಇಂಚು ಸ್ಟೋನ್ಗೂ ಗ್ಲಾಸ್ಗೂ ಗ್ಯಾಪ್ ಇರಬೇಕು ಎಲ್ಲಾ ಸೈಡ್ ಅಲ್ಲೂ. ಮೇಂಟೆನೆನ್ಸ್ ಮಾಡುವಾಗ ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಇಲ್ಲಾಂದ್ರೆ ನಾವು ಗ್ಲಾಸ್ ನ ಕ್ಲೀನ್ ಮಾಡಕ್ಕಾಗಲ್ಲ, ಗಲೀಜ್ ಸೇರ್ಕೊಳ್ಳುತ್ತೆ, ಆಲ್ಗೆ ಫಾರ್ಮೇಶನ್ ಬರುತ್ತೆ. ಫೈನಲಿ ಇವಾಗ ಈ ಸ್ಟೋನು ಮೇಲ್ಗಡೆ ಕೂರಿಸ್ಬೇಕು ನಾನು. ಅಂಡ್ ಇದಕ್ಕೆ ಸ್ವಲ್ಪ ಸಾಯಿಲ್ ಎಕ್ಸ್ಟ್ರಾ ಬೇಕಾಗ್ಬೋದು. ಅಂಡ್ ಸೆಟಪ್ ಕರೆಕ್ಟ್ ಮಾಡಬೇಕು. ಈಗ ನಮ್ಮ ಹಾರ್ಡ್ಸ್ಕೇಪ್ ಆಲ್ಮೋಸ್ಟ್ ರೆಡಿ ಇದೆ. ಇನ್ನೊಂದ್ ಸ್ವಲ್ಪ ಸಾಯಿಲ್ ಹಾಕ್ಬೇಕು. ನಾವು ಎಲ್ಲ ಕಡೆ ಹಾಕ್ಬೇಕು, ಹಿಂದ್ಗಡೆ ಮುಂದೆ ಎಲ್ಲಾ ಸೈಡ್ ಅಲ್ಲೂ ಸ್ವಲ್ಪ ಸಾಯಿಲ್ ಹಾಕಿ ಅದನ್ನ ಸೆಟ್ ಮಾಡಬೇಕು. ನಾನು ಯೂಶಲಿ ಹಾರ್ಡ್ಸ್ಕೇಪ್ ಇಲ್ಲ ಅಕ್ವಾಸ್ಕೇಪ್ ಮಾಡುವಾಗ ಯಾವುದೇ ತರ ರೂಲ್ ಏನು ಫಾಲೋ ಮಾಡಲ್ಲ. ತುಂಬಾ ಜನ ಫಾಲೋ ಮಾಡ್ತಾರೆ. ಇವಾಗ ಫಾಲೋ ಮಾಡೋದಕ್ಕೋಸ್ಕರ ಇವಾಗ ಈ ಲೇಔಟ್ ಮಾಡಿದ್ರೆ ನೀವು ತಕಾಶಿ ಅಮಾನೋ ಅವರ ಒಂದು ಟ್ರಯಾಂಗಲ್ ಲೇಔಟ್ ತರ ಇದೆ, ಟ್ರಯಾಂಗಲ್ ತರ ಇದೆ ನೋಡಿ, ಅದನ್ನ ಟ್ರಯಾಂಗಲ್ ಲೇಔಟ್ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ನನ್ನ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಕ್ಕೆ ಇನ್ನೂ ಒಂದು ಸ್ಟೋನ್ ಬೇಕು. ಯಾಕಂದ್ರೆ ಇವಾಗ ಈ ಟ್ಯಾಂಕ್ ಅಲ್ಲಿ ಇವಾಗ 1,
2 3 4 ಸ್ಟೋನ್ ಇದೆ. ಆದ್ರೆ ನನಗೆ ಪ್ರೈಮ್ ನಂಬರ್ಸ್ ಇಲ್ಲ ಅಂದ್ರೆ ಆಡ್ ನಂಬರ್ಸ್ ಬೇಕು. ಇದು ನನ್ನ ಅವಶ್ಯಕತೆ ಅಂತ ಹೇಳ್ಬೋದು. ಈ ಪ್ರೈಮ್ ನಂಬರ್ಸ್ ಅಥವಾ ಆಡ್ ನಂಬರ್ಸ್ ಅಲ್ಲಿ ಸ್ಟೋನ್ ಇರ್ಬೇಕು ನನಗೆ, ಅದು ಒಂದು ನೀಡ್ ನನಗೆ. ಅಂಡ್ ಅದಕ್ಕೋಸ್ಕರ ಇನ್ನೊಂದು ಸ್ಟೋನ್ ಬೇಕಾಗ್ಬೋದು. ಬಟ್ ಅದಕ್ಕೆ ಮುಂಚೆ ಸ್ವಲ್ಪ ಇದನ್ನ ಲೆವೆಲ್ ಮಾಡ್ಬಿಡೋಣ. ಅಂಡ್ ಲೆವೆಲ್ ಮಾಡೋದ್ರಲ್ಲಿ ಮುಂದ್ಗಡೆ ಸ್ಟ್ರೈಟ್ ಲೈನ್ ಇರಬೇಕು, ತುಂಬಾ ಇಂಪಾರ್ಟೆಂಟ್ ಇದು. ನೋಡಿದ್ರೆ ಸ್ಟ್ರೇಟ್ ಲೈನ್ ಇರಬೇಕು. ಈ ಸ್ಟೋನ್ ಮಧ್ಯೆ ಗ್ಯಾಪ್ಸ್ ಇರೋದ್ರಲ್ಲೂ ಸಾಯಿಲ್ ಹಾಕ್ಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್, ಯಾಕೆಂದ್ರೆ ಅಲ್ಲೂ ಪ್ಲಾಂಟ್ಸ್ ಗ್ರೋ ಆಗುತ್ತೆ. ಅಂಡ್ ಎಲ್ಲೇ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇದ್ರೂ ಅದರಲ್ಲಿ ಸಾಯಿಲ್ ಫಿಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಹಿಂದೆ ಸ್ವಲ್ಪ ಗ್ಯಾಪ್ ಇದೆ, ಅದರಲ್ಲೂ ಸಾಯಿಲ್ ಹಾಕೋಣ. ಈ ನಮ್ಮ 5ನೇ ಒಂದು ಮೇನ್ ಸ್ಟೋನ್ ಈ ತರ ನನ್ಗೆ ಈ ಪೊಸಿಷನ್ ಅಲ್ಲಿ ಬೇಕು, ಸ್ವಲ್ಪ ಬಿದ್ದಂಗೆ ಇರ್ಬೇಕು. ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡಬೇಕು, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್. ಈ ಸ್ಟೋನ್ಸ್ ಅಡ್ಜಸ್ಟ್ ಮಾಡಿಟ್ರೇನೆ ಅವಾಗ ನಮಗ್ ಮುಂದೆ ಆ 2 ಇಂಚ್ ಗ್ಯಾಪ್ ಗ್ಲಾಸ್ ಇಂದ ಬರುತ್ತೆ. ಅಂಡ್ ಆಲ್ಸೋ ಈ ಸ್ಟೋನ್ಸ್ ಯಾವುದು ಅಲ್ಲಾಡಬಾರ್ದು, ಟೈಟ್ ಆಗಿ ಕೂತಿರ್ಬೇಕು. ಅದು ಅಲ್ಲಾಡಿದ್ರೆ ಬಿದ್ದೋಗ್ಬಿಡುತ್ತೆ ನಾವು ಮೇಂಟೆನೆನ್ಸ್ ಮಾಡುವಾಗ, ಇಲ್ಲ ನೀರ್ ಹಾಕ್ದಾಗ ಎಲ್ಲ ಟೈಟ್ ಆಗಿ ಕೂತಿರ್ಬೇಕು, ಆಡಬಾರ್ದು. ಈಗ ಸ್ವಲ್ಪ ಸಾಯಿಲ್ ಎಲ್ಲ ಅಡ್ಜಸ್ಟ್ ಮಾಡೋಣ. ಅಂಡ್ ನಮ್ಮ ಹಾರ್ಡ್ಸ್ಕೇಪ್ ಫೈನಲಿ ರೆಡಿ ಆಯ್ತು. ಇವಾಗ ನಾವು ಸ್ಟಾರ್ಟ್ ಮಾಡಿದಾಗ 5 ಮೇನ್ ಸ್ಟೋನ್ ಅಂತ ಪ್ಲಾನ್ ಮಾಡಿದ್ವಿ. 1 2 3 4 5. ಆದ್ರೆ ಸ್ವಲ್ಪ ಫಿನಿಶಿಂಗ್ ಗೋಸ್ಕರ ಇನ್ನೂ 1 2 ಈ ಕಡೆ 1 3. ಸೊ 5 3 8 ಸ್ಟೋನ್ ಆಯ್ತು. ಆದ್ರೆ ಇದು ಆಡ್ ನಂಬರ್ ಅಲ್ಲ, ಪ್ರೈಮ್ ನಂಬರ್ ಅಲ್ಲ. ನನಗೆ ಅದು ಬೇಕಲ್ವಾ, ಸೊ ಇದು ಒಂದು 2 3 ಸ್ಟೋನ್ ಆಡ್ ಮಾಡೋಣ. 9ನೇದು 10 10 11. ಇವಾಗ ನಾನು ಅರ್ಥ ಮಾಡಿಸ್ತಾ ಇದ್ದೆ, ಫ್ರಂಟ್ ಸ್ಟ್ರೇಟ್ ಲೈನ್ ಆಗಿರ್ಬೇಕು, ಲೆವೆಲ್ ಆಗಿರ್ಬೇಕು, ಅಂಡ್ ಬ್ಯಾಕ್ ಹೈಟ್ ಆಗಿರ್ಬೇಕು. ಇದು ಏನಂದ್ರೆ ಈ ಸ್ಟೋನ್ಸ್ ಇವಾಗ ನಮ್ ಕಡೆ ತಿರುಗಿವೆ. ಅದೇ ಫ್ಲಾಟ್ ಆಗಿತ್ತು ಅಂದ್ರೆ ಸ್ಟ್ರೇಟ್ ಆಗಿ ನಿಂತ್ಕೊಂಡು ಲುಕ್ ಬರ್ತಾ ಇರ್ಲಿಲ್ಲ. ಇದರಲ್ಲಿ ಸ್ವಲ್ಪ ಬ್ಯೂಟಿ ಇನ್ಕ್ರೀಸ್ ಮಾಡಕ್ಕೆ ಇನ್ನೂ 2 ಸ್ಟೋನ್ ಆಡ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಈ ಚಿಕ್ಕ ಚಿಕ್ಕ ಫಿನಿಶಿಂಗ್ ಸ್ಟೋನ್ಸ್ ಆಡ್ ಮಾಡೋದ್ರಿಂದ ಸ್ವಲ್ಪ ಇದರ ಸೌಂದರ್ಯ ಹೆಚ್ಚುತ್ತೆ ಅನ್ಬೋದು, ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಎಸ್ಥೆಟಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಫೈನಲಿ ಇದರಲ್ಲಿ 17 ಸ್ಟೋನ್ ಆಯ್ತು, 17 ಸ್ಟೋನ್ಸ್. ಇದು ಪ್ರೈಮ್ ನಂಬರ್ ಇದೆ. ಇದು ನನಗೆ ಅವಶ್ಯಕತೆ ಅಂತ ಹೇಳ್ಬೋದು, ಇಲ್ಲ ನನ್ನ ಮೂಢನಂಬಿಕೆ ಅಂತ ಹೇಳ್ಬೋದು. ಆದ್ರೆ ನನಗೆ ಒಂದು ಹಾರ್ಡ್ಸ್ಕೇಪ್ ಅಲ್ಲಿ ಪ್ರೈಮ್ ನಂಬರ್ಸ್ ಇರೋದು ತುಂಬಾನೇ ಮುಖ್ಯ. ಇವಾಗ ಈ ಟ್ಯಾಂಕ್ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ನಾವು ಪ್ಲಾನ್ಸ್ ಡಿಸ್ಕಸ್ ಮಾಡೋಣ, ಡಿಸೈಡ್ ಮಾಡೋಣ. ನಡೀರಿ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಫೈನಲಿ ನಮ್ಮ ಹಾರ್ಡ್ಸ್ಕೇಪ್ ಪೂರ್ತಿ ರೆಡಿ ಆಯ್ತು. ಇದು ನನಗೊಂಥರ ತುಂಬಾನೇ ಪಾಸಿಟಿವ್ ಹಾರ್ಡ್ಸ್ಕೇಪ್, ಒಂಥರ ರೇಸ್ ಆಫ್ ಸನ್ಲೈಟ್, ಸೂರ್ಯಕಾಂತಿ ಕಿರಣಗಳು ಅನ್ಸುತ್ತೆ. ಆದ್ರೆ ನಮ್ ಪೂಜಾ ಮೇಡಮ್ ಇದನ್ನ ಡ್ರ್ಯಾಗನ್ ಅಂಡ್ ಇಟ್ಸ್ ವಿಂಗ್ಸ್ ಅಂತಾರೆ, ವಿಂಗ್ಸ್. ಇದ್ರಲ್ಲಿ ನಿಮ್ಗೇನ್ ಕಾಣಿಸುತ್ತೆ ಪೂಜಾ ಮೇಡಮ್? Yep, मेरे को है ना एकदम ड्रैगन स्टोन विद इट्स विंग्स. ಈ ಫಿನಿಶಿಂಗ್ ಸ್ಟೋನ್ಸ್ ಇವಾಗ ಏನೋ ಸ್ವಲ್ಪ ನಾವು ಜೋಡಿಸಿಟ್ಟಂಗಿದೆ, ಅರೇಂಜ್ ತರ. ಆದ್ರೆ ನಾವು ಒಂದ್ಸತಿ ಪ್ಲಾಂಟ್ಸ್ ಹಾಕಿದ್ಮೇಲೆ ಅದೆಲ್ಲ ಕರೆಕ್ಟ್ ಆಗಿ ಕಾಣಕ್ ಶುರು ಆಗುತ್ತೆ, ನೀಟಾಗಿ ಕಾಣುತ್ತೆ. ಇನ್ನು ಸ್ವಲ್ಪ ಡೀಟೇಲ್ಸ್ ಇದೆ, ನಾನು ಆಮೇಲೆ ಹೇಳ್ತೀನಿ. ಇವಾಗ ನೀರ್ ಸ್ಪ್ರೇ ಮಾಡೋಣ. ನೀರ್ ಸ್ಪ್ರೇ ಮಾಡಕ್ಕೆ ಈ ತರ ಒಂದು ಸ್ಪ್ರೇ ಗನ್ ಆಗ್ಲಿ, ಒಂದು ಸ್ಪ್ರೇ ಕ್ಯಾನ್ ಆಗ್ಲಿ, ಇಲ್ಲ ಒಂದು ಹ್ಯಾಂಡ್ ಸ್ಪ್ರೇ ಬರುತ್ತಲ್ಲ, ಅದನ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಈ ತರ ಈಕ್ವಲ್ ಆಗಿ ಸ್ಪ್ರೇ ಆಗುತ್ತೆ, ಈವನ್ ಆಗಿ ಸ್ಪ್ರೇ ಆಗುತ್ತೆ. ಅಂಡ್ ನಮ್ ಸಾಯಿಲ್ ಆಗ್ಲಿ, ನಾವು ಸೆಟಪ್ ಮಾಡಿರೋದಾಗ್ಲಿ ಡಿಸ್ಟರ್ಬ್ ಆಗಲ್ಲ, ಕೆಡಲ್ಲ. ಇವಾಗ ನೀರ್ ಎಷ್ಟು ಸ್ಪ್ರೇ ಮಾಡ್ಬೇಕು ಅನ್ನೋದು ಒಂದು ಲೆಕ್ಕಾಚಾರ ಇದೆ. ಇವಾಗ ಸಾಯಿಲು ನೀರಲ್ಲಿ ಚೆನ್ನಾಗಿ ನೆನಿಬೇಕು, ಆದ್ರೆ ಅಷ್ಟು ನೆನಿಬಾರ್ದು, ಅದು ಮುಳುಗೋಗೋ ತರ ನೆನಿಬಾರ್ದು. ಜಸ್ಟ್ ಇನಫ್. ಈ ಗ್ಲಾಸ್ ಮೇಲೆ ಪೂರ್ತಿ ನೀರಿದೆ, ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ನಾನು ನಿಮಗ್ ತೋರಿಸ್ತೀನಿ ನೋಡಿ. ಸಾಯಿಲು ನೆನಿಬೇಕು, ಆದ್ರೆ ಸಾಯಿಲ್ ಮೇಲ್ ನೀರ್ ಬರಬಾರ್ದು. ಜಸ್ಟ್ ಕರೆಕ್ಟ್ ಸಾಯಿಲ್ ಎಷ್ಟಿದೆಯೋ ಅಷ್ಟೇ ನೀರ್ ಇರ್ಬೇಕು. ಹೀಗಿದ್ರೆ ನಮಗ್ ಪ್ಲಾಂಟಿಂಗ್ ಮಾಡಕ್ಕೆ ತುಂಬಾ ಈಸಿ ಆಗತ್ತೆ. ಪ್ಲಾಂಟಿಂಗ್ ನಾವು ಯಾವಾಗೂ ಮುಂದೆಯಿಂದ ಶುರು ಮಾಡಿ ಮಧ್ಯಕ್ಕೆ ಬಂದು ಆಮೇಲೆ ಹಿಂದ್ಗಡೆ ಪ್ಲಾಂಟ್ ಮಾಡಬೇಕು. ಇದು ಬೆಸ್ಟ್ ಮೆಥಡ್.
ಈ ತರ ನಾವು ಸ್ಲೋ ಆಗಿ ನೀರ್ ಹಾಕೋದ್ರಿಂದ ಅಡ್ವಾಂಟೇಜಸ್ ಏನು ಅಂದ್ರೆ ನಮಗೆ ಪ್ಲಾಂಟಿಂಗ್ ಮಾಡಕ್ ತುಂಬಾ ಈಸಿ ಆಗುತ್ತೆ. ಇನ್ನೊಂದು, ನಾವು ಮುಂದ್ಗಡೆ ಪ್ಲಾಂಟ್ ಮಾಡಿದಾಗ ನಮಗೆ ಈಸಿಯಾಗಿ ಕಾಣುತ್ತೆ, ಗೊತ್ತಾಗುತ್ತೆ ಏನ್ ಪ್ಲಾಂಟ್ ಎಲ್ಲಿ ಹಾಕ್ಬೇಕು ಅಂಡ್ ಗಲೀಜಾಗಲ್ಲ ನೀರು. ಇವಾಗ ಇಲ್ಲಿ ಮುಂದೆ ನಾವು ನೀರ್ ಸ್ಪ್ರೇ ಮಾಡಿರೋದು ಸಾಕು ಅನ್ಸುತ್ತೆ, ನೋಡೋಣ. ಇವಾಗ ನಾವು ಕರೆಕ್ಟ್ ಆಗಿ ನೀರ್ ಹಾಕಿದೀವಿ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಈ ಪ್ಲಾಂಟಿಂಗ್ ಮಾಡೋ ಪಿನ್ಸೆಟ್ ನ ನಾವ್ ಈ ತರ ಸಾಯಿಲ್ ಅಲ್ಲಿ ಹಾಕಿದಾಗ ಸ್ವಲ್ಪ ಗಲೀಜ್ ಬಂದ್ರೆ ಇಲ್ಲ ಮಣ್ಣು ಅದ್ರ ಜೊತೆ ಬಂದ್ರೆ ಹಂಗಂದ್ರೆ ಇನ್ನೊಂದ್ ಚೂರ್ ನೀರ್ ಹಾಕ್ಬೇಕು ಅಂತ. ಪಿನ್ಸೆಟ್ ಇವಾಗ ಕ್ಲೀನ್ ಆಗಿ ಆಚೆ ಬಂದ್ರೆ ಅವಾಗ ನೀರ್ ಸಾಕು ಅಂತ ಅರ್ಥ. ಆದ್ರೆ ಇವಾಗ ನಾವ್ ಇಲ್ಲಿ 2 ಸತಿ ಹಾಕಿದೀವಿ, 2 ಸತಿನೂ ಸ್ವಲ್ಪ ಗಲೀಜ್ ಬಂದಿದೆ. ಇನ್ನೂ ಒಂದ್ ಸ್ವಲ್ಪ ನೀರ್ ಹಾಕೋದು ಒಳ್ಳೇದು ಅನ್ಸುತ್ತೆ. ಸ್ವಲ್ಪ ನೀರ್ ಹಾಕಿದೀವಿ, ನಡೀರಿ ಇನ್ನೊಂದ್ಸತಿ ಟೆಸ್ಟ್ ಮಾಡೋಣ. ಇವಾಗ ಪಿನ್ಸೆಟ್ ಕ್ಲೀನ್ ಆಗಿ ಆಚೆ ಬಂದಿದೆ, ಹಂಗಂದ್ರೆ ನೀರ್ ಹಾಕಿದ್ ಸಾಕು, ಇನಫ್ ವಾಟರ್. ಓಕೆ, ಇವಾಗ ಸದ್ಯಕ್ಕೆ ನೀರ್ ಸಾಕಷ್ಟು ಹಾಕಿದೀವಿ, ಸಾಯಿಲ್ ರೆಡಿ ಆಗಿದೆ. ಇವಾಗ ಏನ್ ಪ್ಲಾಂಟಿಂಗ್ ಮಾಡ್ಬೇಕಷ್ಟೇ. ಪ್ಲಾಂಟಿಂಗ್ ಶುರು ಮಾಡಕ್ ಮುಂಚೆ ನಾವು ಪ್ಲಾಂಟ್ ನ ಈ ತರ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಟಿಶ್ಯೂ ಕಲ್ಚರ್ ಕಪ್ ಇಂದ ತೆಗೆದು, ಜೆಲ್ ಇಂದ ತೆಗೆದು ಸ್ವಲ್ಪ ವಾಶ್ ಮಾಡಿ ಈ ತರ ನ್ಯೂಸ್ ಪೇಪರ್ ಅಲ್ಲಿ ಜೋಡಿಸಿದ್ರೆ ಅದನ್ನ, ಅವಾಗ ನಾವು ಪ್ಲಾಂಟಿಂಗ್ ಮಾಡೋವರೆಗೂ ಅದು ಒದ್ದೆ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಈ ಟಿಶ್ಯೂ ಕಲ್ಚರ್ ಕಪ್ ಅಲ್ಲಿ ಕೆಳಗಡೆ ಜೆಲ್ ಇರುತ್ತೆ. ಆ ಜೆಲ್ ನ ಸ್ವಲ್ಪ ಮುರ್ಕೊಂಡು ನಮಗ್ ಬೇಕಾಗಿರೋ ಚಿಕ್ಕ ಪೀಸ್ ನ ಅದರಿಂದ ತೆಗೆದು ಆ ಪೀಸ್ ಅಲ್ಲಿರೋ ಜೆಲ್ ನ ಸ್ವಲ್ಪ ಕ್ಲೀನ್ ವಾಟರ್ ಇಲ್ಲ ಸ್ವಲ್ಪ ತಣ್ಣಗಿರೋ ನೀರಲ್ಲಿ ಅಂಡ್ ಫ್ರೆಶ್ ವಾಟರ್ ಅಲ್ಲಿ ತೊಳೆದ್ರೆ ಪ್ಲಾಂಟ್ ರೆಡಿ. ಪ್ಲಾಂಟಿಂಗ್ ಮಾಡಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಈ ತರ ಒಂದ್ ಸಣ್ಣ ಬಂಚು ನಾವು ತಗೊಂಡು ಪಿನ್ಸೆಟ್ ಅಲ್ಲಿ ರೂಟ್ ಕೆಳಗಿರ್ಬೇಕು, ಪ್ಲಾಂಟ್ ಮೇಲ್ಗಡೆ ಇರಬೇಕು. ಓಕೆ, ಅಂಡ್ ಈ ಪಿನ್ಸೆಟ್ ನ ನಾವು ಒಳ್ಳೆ ಬ್ರ್ಯಾಂಡ್ ಪಿನ್ಸೆಟ್ ಯೂಸ್ ಮಾಡಿದ್ರೆ ಈ ತರ ಪೆನ್ಸಿಲ್ ತರ ಇಟ್ಕೊಬೇಕು. ಓಕೆ, ತಿರ್ಗಾ ರೂಟ್ ಕೆಳಗಿರ್ಬೇಕು, ಪ್ಲಾಂಟ್ ಮೇಲ್ಗಡೆಗಿರ್ಬೇಕು. ಅಂಡ್ ಇದನ್ನ ನಾವು ಕ್ರಾಸ್ ಆಗಿ ಪ್ಲಾಂಟ್ ಮಾಡಬೇಕು, ಸ್ಟ್ರೈಟ್ ಆಗಿ ಮಾಡಬಾರ್ದು. ಈ ತರ ಕ್ರಾಸ್ ಆಗಿ ನಾವು ಪ್ಲಾಂಟ್ ಮಾಡಿದ್ರೆ, ಪಿನ್ಸೆಟ್ ನ ಟೈಟ್ ಆಗಿ ಹಿಡಿದು ಈ ತರ ಪ್ಲಾಂಟ್ ಮಾಡಿದ್ರೆ ಅಂಡ್ ಅದ್ರ ಟೆನ್ಷನ್ ನ ನಾವು ಬಿಟ್ರೆ ಈಸಿಯಾಗಿ ಅದು ಆಚೆ ಬರುತ್ತೆ. ಪ್ಲಾಂಟ್ ಸಾಯಿಲ್ ಅಲ್ಲೇ ಇರುತ್ತೆ, ಪ್ಲಾಂಟ್ ಆಚೆ ಬರಲ್ಲ. ಆಯ್ತಾ? ಇವಾಗ ಏನ್ ಮಾಡೋದು ಅಂದ್ರೆ ಅದ್ರ ಮೇಲೆ, ಅಂದ್ರೆ ಇವಾಗ ಪ್ಲಾಂಟ್ ನ ಸ್ವಲ್ಪ ಫುಲ್ ಆಗಿ ಒಳಗೆ ಪುಷ್ ಮಾಡಿ ಅದ್ರ ಮೇಲೆ ಸಾಯಿಲ್ ಹಾಕಿದ್ರು ತೊಂದರೆ ಇಲ್ಲ. ಈ ತರ ಮಾಡೋದು ಇಸ್ ಆಕ್ಚುಲಿ ಅ ವೆರಿ ಗುಡ್ ಪ್ರಾಕ್ಟೀಸ್. ಆಯ್ತಾ? ಆದ್ರೆ ಮೇಲಕ್ ಬಿಡಬಾರ್ದು. ಮೇಲಕ್ ಬಿಟ್ರೆ ನಾವು ಇನ್ ಮುಂದಕ್ಕೆ ನೀರ್ ತುಂಬ್ತೀವಲ್ಲ, ನೀರ್ ತುಂಬಿದಾಗ ಎದ್ಬಿಟ್ಟು ಆಚೆ ಬಂದ್ಬಿಡುತ್ತೆ. ಇವಾಗ ಮುಂದಕ್ಕೆ ನಾವು ಮಾಂಟೆ ಕಾರ್ಲೋ ಕಾರ್ಪೆಟ್ ಪ್ಲಾಂಟ್ ಮಾಡ್ತೀವಿ. ಒಂದು 2 ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ನೀವು 4 ಚಿಕ್ಕ ಚಿಕ್ಕ ಬಂಚ್ ಹಾಕಿದ್ರೆ ಫಸ್ಟ್ ಕ್ಲಾಸ್ ಆಗಿ ಗ್ರೋ ಆಗುತ್ತೆ ಅಂಡ್ ಇಟ್ಸ್ ಅ ಗುಡ್ ಪ್ರಾಕ್ಟೀಸ್. ಈ ತರ ಮುಂದಕ್ಕೆ ಕಾರ್ಪೆಟ್ ಪ್ಲಾಂಟ್ ಮಾಡುವಾಗ ಗ್ಲಾಸ್ ಇಂದ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಪ್ಲಾಂಟಿಂಗ್ ಮಾಡಬೇಕು. ಆ ಗ್ಯಾಪ್ ಬಿಟ್ಟಾಗ ನೀಟಾಗಿ ಕಾಣುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಇದು ಈ 2 ಕಲ್ಲಿನ ಮಧ್ಯ ಸ್ವಲ್ಪ ಗ್ಯಾಪ್ ಇದೆ. ಆ ಗ್ಯಾಪ್ ಅಲ್ಲಿ ನಾವು ಕಾರ್ಪೆಟ್ ಹಾಕಿದ್ರೆ ಚೆನ್ನಾಗಿ ಬೆಳೆಯಲ್ಲ. ಅದೇ ಸ್ವಲ್ಪ ಬುಷಿ ಕ್ರಿಪ್ಟೋಕಾನ್ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಈ ಸೈಡ್ ಅಲ್ಲೂ ಸ್ಟೋನ್ಸ್ ಮಧ್ಯ ಕ್ರಿಪ್ಟೋಕಾನ್ ಹಾಕಿದ್ರೆ ಒಳ್ಳೇದು, ಯಾಕಂದ್ರೆ ಇಲ್ಲೂ ಕಾರ್ಪೆಟ್ ಬರಲ್ಲ. ಅಂಡ್ ಈ ತರ ಸ್ವಲ್ಪ ಬುಷಿ ಕ್ರಿಪ್ಟೋಕಾನ್ ಹಾಕಿದ್ರೆ ಆ ಸ್ಟೋನ್ ಅಲ್ಲಿರೋ ಬ್ಯೂಟಿ ಸ್ವಲ್ಪ ಎದ್ದು ಕಾಣುತ್ತೆ. ಅದಕ್ಕೆ ಇಲ್ಲಿ ಕ್ರಿಪ್ಟೋಕಾನ್ ವೆಂಡಿಟಿ ಟ್ರಾಪಿಕಾ ಬಳಸಿದೀವಿ. ಇವಾಗ ಈ ಪೋರ್ಷನ್ ಅಲ್ಲಿ ಈ ಕಲ್ಲುಗಳ ಮಧ್ಯ ಈ ಗ್ಯಾಪ್ಸ್ ಅಲ್ಲೆಲ್ಲ ನಾವು ಅನೂಬಿಯಾಸ್ ಮತ್ತು ಬ್ಯೂಸಿಫಿಲಾಂದ್ರ ಅನ್ನೋ ಪ್ಲಾಂಟ್ಸ್ ಯೂಸ್ ಮಾಡ್ತೀವಿ. ಈ ಅನೂಬಿಯಾಸ್ ಮತ್ತು ಬ್ಯೂಸಿಫಿಲಾಂದ್ರನ ಒಂದು ಚಿಕ್ಕ ಕಲ್ ಮೇಲೆ ಇಟ್ಬಿಟ್ಟು ನಾವು ಗ್ಲೂ ಹಾಕಿ ಅಂಟಿಸಿದೀವಿ. ಆಕ್ಚುಲಿ ಅದು ಗ್ಲೂ ಅಲ್ಲ, ಜೆಲ್ ಅಂತಾರೆ, ಜೆಲ್ ಹಾಕಿ ಅಂಟಿಸಿದೀವಿ. ಅಂಡ್ ಈ ಕಲ್ಲನ್ನ ನಾವು ಈ ತರ ಗ್ಯಾಪ್ಸ್ ಅಲ್ಲಿ ಇಟ್ಟಾಗ ಈ ಗಿಡ ಆ ಗ್ಯಾಪ್ ಅಲ್ಲಿ ಕಲ್ಲಿಟ್ಟು ಕವರ್ ಆಗುತ್ತೆ, ಪ್ಲಸ್ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಗಿಡದ ಬೇರು ಕಲ್ಲನ್ನ ಗಟ್ಟಿಯಾಗಿ ಇಟ್ಕೊಂಡು ಚೆನ್ನಾಗಿ ಗ್ರೋ ಆಗುತ್ತೆ. ಈ ಅನುಬಿಯಾಸ್ ಅಲ್ಲಿರೋ ಎಲೆಗಳು ಸ್ವಲ್ಪ ದೊಡ್ಡದು, ಸೊ ಇಲ್ಲಿ ಈ ಮೇಲಿನ ಪೊಸಿಷನ್ ಅಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಲೀಫ್ ಚಿಕ್ಕದು ಅನುಬಿಯಾಸ್ ಪೆಟಿಟ್, ಸೊ ಅದನ್ನ ಕೆಳಗೆ ಇಡ್ತೀನಿ, ಅದೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇವಾಗ ಇಲ್ಲಿ ಅನುಬಿಯಾಸ್ ಪೆಟಿಟ್ ಇದೆ, ಅನುಬಿಯಾಸ್ ಕಾಫಿ ಫೋಲಿಯಾ ಇದೆ, ಅನುಬಿಯಾಸ್ ಗಲ್ಬರ ಅಂತ ಗಿಡಗಳಿವೆ. ಪ್ಲಸ್ ಇದು ಬ್ಯೂಸಿಫಿಲಾಂದ್ರ ಪಿಗ್ಮಿ ರೆಡ್ ಅನ್ನೋ ಗಿಡ. ಅಂಡ್ ಇದನ್ನ ಅನುಬಿಯಾಸ್ ಜೊತೆ ಇಟ್ಟಾಗ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ.
ಇವಾಗ ಇಲ್ಲಿ ಹಿಂಭಾಗಕ್ಕೂ ನಾವು ಆಲ್ರೆಡಿ ಪ್ಲಾಂಟ್ಸ್ ಮಾಡಿದೀವಿ, ಸ್ಟೆಮ್ ಪ್ಲಾಂಟ್ಸ್ ಹಾಕಿದೀವಿ. ಇದನ್ನ ಹತ್ರ ಒಂದು 2 ಸೆಂಟಿಮೀಟರ್ ಗ್ಯಾಪ್ ಅಲ್ಲಿ ಒಂದೊಂದು ಗಿಡ ಹಾಕಿದ್ರೆ ಖುಷಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇವಾಗ ಪ್ಲಾಂಟಿಂಗ್ ಮುಗೀತು. ಮುಂದಕ್ಕೆ ಮಾಂಟೆ ಕಾರ್ಲೋ ಕಾರ್ಪೆಟ್ ಹಾಕಿದೀವಿ. ಸ್ಟೋನ್ಸ್ ಮೇಲೆ ನಾವು ಅನುಬಿಯಸ್ ಅಂಡ್ ಬ್ಯೂಸಿಫಿಲಾಂದ್ರ, ಸೈಡ್ ಅಲ್ಲಿ ಕ್ರಿಪ್ಟೋಕಾನ್, ವೆಂಡಿಟಿ, ಟ್ರಾಪಿಕಾ ಅನ್ನೋ ಗಿಡಗಳು ಹಾಕಿದೀವಿ. ಇವಾಗ ಇಲ್ಲಿ ಹಿಂಭಾಗ ರೋಟಾಲಾ ರೋಟಂಡಿಫೋಲಿಯಾ ಗ್ರೀನ್, ರೋಟಾಲಾ ಹೆಚ್ಆರ್ಎ, ರೋಟಾಲಾ ಮಕ್ರಾಂಡ್ರಾ ಮತ್ತು ಪ್ರಾಸ್ಪರ್ನಿಕಾ ಪ್ಯಾಲೆಸ್ಟ್ರಸ್ ಅನ್ನೋ ಗಿಡಗಳು ಹಾಕಿದ್ವಿ. ಸೊ ಬೇಸಿಕ್ಲಿ ಇಲ್ಲಿ ಆರೆಂಜಿಶ್, ಇಲ್ಲಿ ಗ್ರೀನ್, ಇಲ್ಲಿ ಡಾರ್ಕ್ ರೆಡ್, ಇಲ್ಲಿ ಬಾಟಲ್ ಗ್ರೀನ್ ಅಂಡ್ ರೋಟಾಲಾ ನಜೇಶಾ ಮುಂದೆ ಇರೋದ್ರಿಂದ ಫೆದರಿ ಲೈಟ್ ಗ್ರೀನ್. ಸೊ ಪ್ಲಾಂಟಿಂಗ್ ಮುಗೀತು. ಇವಾಗ ನೀರ್ ಬಿಡಬೇಕು. ಟ್ಯಾಂಕ್ ನೀರ್ ಬಿಡೋದು ಒಂದು ಸಿಂಪಲ್ ಟ್ರಿಕ್ ಇದೆ, ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನೀರ್ನ ನಾವು ಎಷ್ಟು ಮೆತ್ತಗಾಗುತ್ತೋ ಅಷ್ಟು ಮೆತ್ತಗಾಕ್ಬೇಕು. ಅಂಡ್ ಅದು ಒಂದು ಮಗ್ಗಲ್ ತೆಗೆದು ಡೈರೆಕ್ಟ್ ಆಗಿ ನಮ್ ಕೈಗೆ ಉಯ್ದ್ರೆ ಅದು ಇನ್ನೂ ಬೆಟ್ರು. ಯಾಕಂದ್ರೆ ನಮ್ ಕೈ ಬಿದ್ದಾಗ ನಮ್ಗೆ ಕೆಲವೊಂದು ವಿಷಯಗಳು ಕಂಡು ಬರುತ್ತೆ. ಏನು ಅಂದ್ರೆ ನೀರಿನ ಟೆಂಪರೇಚರ್, ಟ್ಯಾಂಕ್ ಅಲ್ಲಿ ಇರೋ ನೀರ್ ಟೆಂಪರೇಚರ್, ನಾವು ಹಾಕ್ತಿರೋ ನೀರ್ ಟೆಂಪರೇಚರ್ ಸೇಮ್ ಇರಬೇಕು. ಇನ್ನೊಂದೇನು ಅಂದ್ರೆ ಆ ನೀರಿನ ಆ ಫೋರ್ಸ್ ಡೈರೆಕ್ಟ್ ಆಗಿ ನಮ್ ಕೈನಲ್ಲಿ ಬಿದ್ದು ಟ್ಯಾಂಕ್ ಹೋಗುವಾಗ ಏನಾಗುತ್ತೆ, ಕೆಳಗಡೆ ಸಾಯಿಲ್ ಆಗ್ಲಿ ನಾವು ಮಾಡಿರೋ ಸೆಟಪ್ ಆಗ್ಲಿ ಅದ್ಯಾವುದು ಡಿಸ್ಟರ್ಬ್ ಆಗಲ್ಲ ಅಂಡ್ ನೀಟಾಗಿರುತ್ತೆ. ತುಂಬಾನೇ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ತೋರಿಸ್ತಾರೆ, ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕ್ಬಿಟ್ಟು ನೀರ್ ಬಿಡಿ, ಇಲ್ಲ ಒಂದು ಪ್ಲೇಟ್ ಹಾಕ್ಬಿಟ್ಟು ನೀರ್ ಬಿಡಿ. ಆದ್ರೆ ಈ ಪ್ಲೇಟ್ ಆಗ್ಲಿ ಪ್ಲಾಸ್ಟಿಕ್ ಪೇಪರ್ ಆಗ್ಲಿ ತೆಗೆಯುವಾಗ ಎಷ್ಟು ಗಲೀಜಾಗುತ್ತೆ ಅನ್ನೋದು ಯಾರು ತೋರ್ಸಲ್ಲ. ಓಕೆ, ಈ ಮೆಥಡ್ ಬೆಸ್ಟ್ ಅಂಡ್ ಸಿಂಪಲ್ ಮೆಥಡ್. ಇವಾಗ ನಿಮ್ ಮುಂದೆನೆ ಇದೆ, ನಿಮಗೆ ಕಾಣಿಸ್ತಾ ಇದೆ, ಕೈ ಕೆಳಗಡೆ ನೀರು ಎಷ್ಟು ಕ್ಲೀನ್ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ. ಇದ್ರಲ್ಲಿ ಒಂದೊಂದ್ಸತಿ ಏನಾಗುತ್ತೆ, ಕೆಲವೊಂದು ಪ್ಲಾಂಟ್ಸು ಬಿಟ್ಕೊಂಡ್ಬಿಡುತ್ತೆ, ಇಲ್ಲ ಮೇಲೆ ಎದ್ದು ಬಿಡುತ್ತೆ ನೀರ್ ಹಾಕಿದ ತಕ್ಷಣ. ಅದನ್ನ ಆಮೇಲೆ ನಾವು ವಾಪಸ್ ಹಾಕ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ. ಇವಾಗ ನಾವು ಟ್ಯಾಂಕ್ ನ ಒಂದು ಮುಕ್ಕಾಲ್ ಭಾಗ ನೀರ್ ತುಂಬಿದೀವಿ ಅಂಡ್ ಪ್ಲಾಂಟ್ಸ್ ಪೂರ್ತಿ ಕವರ್ ಆಗಿದೆ. ಇವಾಗ ಏನ್ ಇಂಪಾರ್ಟೆಂಟ್ ಅಂದ್ರೆ, ಈ ಗ್ಲಾಸ್ ಮೇಲೆ ನಾವು ಸೆಟಪ್ ಮಾಡಿರೋದ್ರಿಂದ ಸ್ವಲ್ಪ ಗಲೀಜ್ ಇರ್ಬೋದು, ಡಸ್ಟ್ ಇರ್ಬೋದು, ಅದನ್ನ ಕ್ಲೀನ್ ಮಾಡ್ಕೊಬೇಕು. ಓಕೆ, ಸೊ ಇವಾಗ ಈ ನೀರ್ ಇದೆಯಲ್ಲ, ಇದನ್ನು ನಾವು ಪೂರ್ತಿ ತೆಗೆದುಬಿಟ್ಟು ಹೊಸ ನೀರ್ ತುಂಬಬೇಕಾಗತ್ತೆ. ಯಾಕಂದ್ರೆ ಈ ನೀರಲ್ಲಿ ಪ್ಲಾಂಟ್ಸ್ ಚಿಕ್ಕ ಚಿಕ್ಕ ಪೀಸು, ಸಾಯಿಲ್ದು ಇಲ್ಲ ಸ್ಟೋನ್ದು ಸ್ವಲ್ಪ ಡಸ್ಟ್ ಆಗ್ಲಿ, ಸ್ವಲ್ಪ ಕೊಳೆ ಆಗ್ಲಿ, ಮಣ್ಣಾಗ್ಲಿ, ಏನಾದ್ರೂ ಒಂದು ಇದ್ದೇ ಇರುತ್ತೆ. ಯಾವಾಗ್ಲೂ ಗ್ಯಾಪ್ ಇಟ್ಕೊಡಿ. ನಿಮ್ ನೀರ್ ಎಷ್ಟು ಕ್ಲೀನ್ ಆಗಿರುತ್ತೋ ಅಷ್ಟೇ ನಿಮ್ ಆಕ್ವಾಸ್ಕೇಪ್ ಆಗ್ಲಿ, ನಿಮ್ಮೊಂದು ಇಕೋಸಿಸ್ಟಮ್ ಆಗ್ಲಿ ಅಷ್ಟೇ ಸುಂದರವಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ನಾವು ADA ಬ್ರ್ಯಾಂಡ್ ನವ್ರದೇನೆ ಪ್ರೋ ರೇಸರ್ ಅನ್ನೋ ಒಂದು ಟೂಲ್ ಯೂಸ್ ಮಾಡ್ತೀವಿ. ಇದು ತುಂಬಾನೇ ಶಾರ್ಪ್ ಬ್ಲೇಡ್ ಆಗಿರುತ್ತೆ. ಯಾಕಂದ್ರೆ ADA ಟ್ಯಾಂಕ್ ಅಲ್ಲಿ ಗ್ಲಾಸು ಸಫೈರ್ ಕ್ರಿಸ್ಟಲ್ ಗ್ಲಾಸ್ ನ ಯೂಸ್ ಮಾಡಿರ್ತಾರೆ. ಸೊ ಇದನ್ನ ಈ ತರ ನಾವು ಬ್ಲೇಡ್ ಅಲ್ಲಿ ಕ್ಲೀನ್ ಮಾಡಿದ್ರೆ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ಅಂಡ್ ಚೆನ್ನಾಗಿರುತ್ತೆ. ಇವಾಗ ನೀರಿನ ಸರ್ಫೇಸ್ ಮೇಲೆ ಸ್ವಲ್ಪ ಮಣ್ಣಿರುತ್ತೆ, ಕೊಳೆ ಇರುತ್ತೆ, ಸಣ್ಣ ಪುಟ್ಟ ಲೀಫ್ ಕಟ್ ಆಗಿರೋದು ಪೀಸಸ್ ಇರುತ್ತೆ. ಇದನ್ನೆಲ್ಲ ತೆಗೆದು ಬಿಡೋದು ತುಂಬಾ ಒಳ್ಳೇದು. ಈ ಗಲೀಜ್ ಇಟ್ಕೊಂಡ್ರೆ ನಮಗೆ ನಾಳೆ ತೊಂದರೆ ಆಗುತ್ತೆ. ಇದನ್ನ ತೆಗೆದು ಬಿಟ್ರೆ ಬೆಸ್ಟ್. ಇವಾಗ ಕ್ಲೀನಿಂಗ್ ಎಲ್ಲ ಆಯ್ತು, ಈ ನೀರ್ನ ತೆಗೆದ್ಬಿಡೋಣ ಬನ್ನಿ. ಈ ನೀರು ಇದರಲ್ಲಿ ಸಾಯಿಲ್ ಅಲ್ಲಿ ಸ್ವಲ್ಪ ಅಮೋನಿಯಾ ಇರ್ಬೋದು, ಸೊ ಆ ಅಮೋನಿಯಾ ತೆಗಿಬೇಕಾಗತ್ತೆ. ಸ್ವಲ್ಪ ಸಾಯಿಲ್ ಅಲ್ಲಿ ಗಲೀಜ್ ಆಗ್ಲಿ, ಕಚರ ಆಗ್ಲಿ, ಇದೆಲ್ಲ ತೆಗೆದುಬಿಟ್ಟು ಹೊಸ ನೀರು ಹಾಕಿದ್ರೆ ಅವಾಗ ನಮ್ ಟ್ಯಾಂಕ್ ಗ್ರೋತ್ ಚೆನ್ನಾಗಾಗುತ್ತೆ ಅಂಡ್ ಸ್ವಚ್ಛವಾಗಿರುತ್ತೆ, ನೀರ್ ಕ್ಲೀನ್ ಆಗಿರುತ್ತೆ. ಇದು ಒಳ್ಳೆ ಪ್ರಾಕ್ಟೀಸ್ ಇದು, ಅಂಡ್ ಇದು ನನಗೂ ಅಭ್ಯಾಸ ಕೂಡ. ಈಗ ನಾವು ಹೊಸ ನೀರ್ ತುಂಬಿದ್ದಾಯ್ತು, ಫಿಲ್ಟರ್ ಫಿಟ್ ಮಾಡಿದ್ದಾಯ್ತು. ಇವಾಗ CO2 ಫಿಟ್ ಮಾಡೋದೊಂದು ಬಾಕಿ ಇದೆ. ಇಲ್ಲಿ ನಾವು ES 300 ಮಾಡೆಲ್ ADA ಫಿಲ್ಟರ್ ಯೂಸ್ ಮಾಡ್ತಾ ಇದೀವಿ ಅಂಡ್ CO2 ಗಾಗಿ ADA ಡಿಫ್ಯೂಸರ್ ಯೂಸ್ ಮಾಡ್ತಾ ಇದೀವಿ. ಈ ಟ್ಯಾಂಕ್ ಅಲ್ಲಿ ನಮ್ಗೆ CO2 2 to 3 ಬಬಲ್ಸ್ ಪರ್ ಸೆಕೆಂಡ್ ಬೇಕಾಗುತ್ತೆ. ಸ್ಟಾರ್ಟ್ ಮಾಡಿದಾಗ CO2 ನ ಸ್ವಲ್ಪ ಹೆಚ್ಚಿಗೆ ಬರುತ್ತೆ, ಅದು ನಾರ್ಮಲ್ ಅದು. ಅಂಡ್ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಫೈನ್ ಕಂಟ್ರೋಲರ್ ಅಂತ, ಅದನ್ನ ಯೂಸ್ ಮಾಡಿ ನಾವು ಬಬಲ್ಸ್ ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಈಗ ನಮ್ ಆಕ್ವಾಸ್ಕೇಪ್ ಇಲ್ಲ ಟ್ಯಾಂಕ್ ಸೆಟಪ್ ರೆಡಿ ಇದೆ. ಅಂಡ್ ಯಾವುದೇ ಪ್ಲಾಂಟೆಡ್ ಟ್ಯಾಂಕ್ ನ ಮೊದಲನೇ ತಿಂಗಳು ತುಂಬಾನೇ ಕ್ರಿಟಿಕಲ್ ಪೀರಿಯಡ್ ಅಂಡ್ ಇಂಪಾರ್ಟೆಂಟ್ ಪೀರಿಯಡ್ ಕೂಡ. ಈ ಪೀರಿಯಡ್ ಅಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಫಸ್ಟ್ ವೀಕ್ ಅಲ್ಲಿ, 2ನೇ ವಾರದಲ್ಲಿ, 3ನೇ ವಾರದಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದು ತಿಳಿಸ್ತೀನಿ. ಇವಾಗ ಮೊದಲನೇ ತಿಂಗಳಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ,
ಲೈಟಿಂಗ್ ಅವರ್ಸ್ 6 to 7 ಅವರ್ಸ್ ಮಾತ್ರ ಇರಬೇಕು ಅಂಡ್ CO2 3 to 4 ಅವರ್ಸ್ ಲೈಟ್ ಆನ್ ಮಾಡಿದ್ಮೇಲೆ. ಇವಾಗ ಮೊದಲನೇ ವಾರದಲ್ಲಿ ಲೈಟ್ CO2 ಸೇಮ್ ಇರುತ್ತೆ ಅಂಡ್ ವಾಟರ್ ಚೇಂಜ್ ನಾವು ಡೈಲಿ 50% ಮಾಡಬೇಕಾಗುತ್ತೆ. ಅಂಡ್ ಫರ್ಟಿಲೈಸರ್ ನಾವು ADA ನ ಬ್ರೈಟಿ ಕೆ ಮತ್ತು ಗ್ರೀನ್ ಬ್ರೈಟಿ ಮಿನರಲ್ ಯೂಸ್ ಮಾಡ್ತೀವಿ. ಇವಾಗ ಈ ಟ್ಯಾಂಕ್ ಅಲ್ಲಿ ನಾವು 3 ml ಬ್ರೈಟಿ ಕೆ ಮತ್ತು 3 ml ಗ್ರೀನ್ ಬ್ರೈಟಿ ಮಿನರಲ್ ಯೂಸ್ ಮಾಡ್ತೀವಿ. ಎರಡನೇ ವಾರದಲ್ಲಿ ಲೈಟ್ CO2 ಫರ್ಟಿಲೈಸರ್ ಅದೆಲ್ಲ ಸೇಮ್ ಇದ್ದು ನಾವು ವಾಟರ್ ಚೇಂಜ್ ಮಾತ್ರ 3 ಬಾರಿ ಮಾಡ್ತೀವಿ. ವಾರಕ್ಕೆ 3 ದಿನ ಮಾಡಿದ್ರೆ ಸಾಕು. ಈ ಸಿಸ್ಟಮ್ ಅಲ್ಲಿ ನಿಮಗೆ ಎರಡನೇ ವಾರದಲ್ಲೇನೆ ಡಯೋಟೋಮ್ ಆಲ್ಗೆ ಅಂತ ಅದು ಬರಲೇಬೇಕು ಅಂಡ್ ಅದೇನ್ ಪ್ರಾಬ್ಲಮ್ ಏನಿಲ್ಲ. ನೀವು ವಾಟರ್ ಚೇಂಜ್ ಕಂಟಿನ್ಯೂ ಮಾಡಿ ಬೇರೆ ಎಲ್ಲ ಪ್ಯಾರಾಮೀಟರ್ಸ್ ಸೇಮ್ ಇಟ್ರೆ ತಾನಾಗೆ ಆ ಡಯೋಟೋಮ್ ಆಲ್ಗೆ ಹೊಟ್ಟೋಗುತ್ತೆ. ಡಯೋಟೋಮ್ ಬಂತು ಅಂದ್ರೆ ನಿಮ್ ಟ್ಯಾಂಕ್ ಸೈಕಲ್ ಆಗಿದೆ ಅಂದ್ರೆ ಈ ಟೈಮ್ ಅಲ್ಲಿ ನೀವು ಶ್ರಿಂಪ್ ಆಗ್ಲಿ ಆಟೋಸಿಂಕ್ಲೆಸ್ ಅನ್ನೋ ಫಿಶ್ ಆಗ್ಲಿ ಬಿಡ್ಬೋದು. ಅಂಡ್ ಇದೇ ಬೆಸ್ಟ್ ಟೈಮ್ ಈ ಫಿಶ್ ನ ಟ್ಯಾಂಕ್ ಬಿಡಕ್ಕೆ. ಮೂರನೇ ವಾರದಲ್ಲಿ ನೀವು ವಾಟರ್ ಚೇಂಜ್ ಸ್ವಲ್ಪ ಕಮ್ಮಿ ಮಾಡಬಹುದು ಅಂದ್ರೆ 1 ಬಾರಿ ಕಮ್ಮಿ ಮಾಡಬಹುದು, ತೊಂದರೆ ಇಲ್ಲ. ಆದ್ರೆ ಲೈಟಿಂಗ್ CO2 ಮತ್ತೆ ಫರ್ಟಿಲೈಸರ್ ಸೇಮ್ ಕಂಟಿನ್ಯೂ ಮಾಡಬೇಕು. ಅಂಡ್ ಈ ಟೈಮ್ ಅಲ್ಲಿ ಟ್ಯಾಂಕ್ ಅಲ್ಲಿ ನಿಮಗೆ ಬೇರೆ ಬೇರೆ ಆಲ್ಗೆಗಳು ಕಾಣಿಸ್ಕೊಂತವೆ. ಬ್ಲಾಕ್ ಬ್ರಷ್ ಆಲ್ಗೆ ಇರ್ಬೋದು, ಹೇರ್ ಆಲ್ಗೆ ಇರ್ಬೋದು. ಈ ಟೈಮ್ ಅಲ್ಲಿ ನೀವು ಚೆಕ್ ಮಾಡ್ಬೇಕು ನಿಮ್ CO2 ಲೆವೆಲ್ ಸರಿ ಇದೆಯಾ, ವಾಟರ್ ಫ್ಲೋ ಕರೆಕ್ಟ್ ಆಗಿದೆಯಾ, ಪ್ಯಾರಾಮೀಟರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋ ಸಮಯ ಇದು. ಈಗ 4ನೇ ವಾರದಲ್ಲಿ ನಿಮ್ ಸಿಸ್ಟಮ್ಸ್ ಎಲ್ಲ ಸೇಮ್ ಇರಬೇಕು. ವಾಟರ್ ಚೇಂಜ್ ನೀವು 1-2 ಸತಿ ಮಾಡಿದ್ರೆ ಸಾಕು. ಆದ್ರೆ ಇವಾಗ್ಲೂ ಆಲ್ಗೆ ಇದೆ, ಬ್ಲಾಕ್ ಬ್ರಷ್ ಆಲ್ಗೆನೂ ಇರುತ್ತೆ, ಸ್ವಲ್ಪ ಡಯೋಟೋಮ್ ಇರ್ಬೋದು, ಬೇರೆ ಯಾವ್ದಾರ ಆಲ್ಗೆನೂ ಇರ್ಬೋದು. ಈ ಸಮಯ ಟ್ಯಾಂಕ್ಗೆ ಮೀನ್ ಬಿಡಕ್ಕೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಇವಾಗ ಮೀನ್ ಬಿಟ್ಟ ತಕ್ಷಣ ಮೀನ್ ಮಾಡುತ್ತಲ್ಲ ಗಲೀಜು, ಅದರಲ್ಲಿ ನೈಟ್ರೇಟ್ ಇರುತ್ತೆ. ನೈಟ್ರೇಟ್ ಪ್ಲಾಂಟ್ಸ್ ಒಳ್ಳೇದು, ಓಕೆ, ಟ್ಯಾಂಕ್ ಕೂಡ ಒಳ್ಳೇದು. ಅಂಡ್ ಪ್ಲಸ್ ನಾವು ಮೀನಿಗೆ ಊಟ ಹಾಕೋದ್ರಿಂದ ಸ್ವಲ್ಪ ಫಾಸ್ಫೇಟ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಕೂಡ ಪ್ಲಾಂಟ್ಸ್ ಗ್ರೋತ್ ಹೆಲ್ಪ್ ಆಗುತ್ತೆ, ಪ್ಲಸ್ ಬ್ಯಾಕ್ಟೀರಿಯಾ ಕಾಲನೈಸೇಷನ್ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಡ್ರೇಪ್ ಫಿನ್ ಬಾರ್ಬ್ ಅನ್ನೋ ಫಿಶ್. ಇದು ಇಂಡಿಯನ್ ಫಿಶ್ ಅಂಡ್ ತುಂಬಾನೇ ಬ್ಯೂಟಿಫುಲ್ ಫಿಶ್. ಇವಾಗ ನಮ್ ಟ್ಯಾಂಕ್ ರೆಡಿ ಆಗಿದೆ, ಮೀನು ಬಿಟ್ಟಾಯ್ತು, ಎಲ್ಲ ಗ್ರೋತ್ ಚೆನ್ನಾಗಿದೆ, ಎಲ್ಲ ರೆಡಿ ಆಗಿದೆ. ಆದ್ರೆ ಸ್ವಲ್ಪ ಆಲ್ಗೆ ಇರೋದು ಸಹಜ. ಅಂಡ್ ಈ ಆಲ್ಗೆ ಕಂಟ್ರೋಲ್ ಮಾಡಕ್ಕೆ ನೀವು ತಿಳ್ಕೊಬೇಕು ಏನಕ್ಕೆ ಈ ಆಲ್ಗೆ ಬಂದಿದೆ ಅಂತ. ಅಂಡ್ ಅದ್ರ ಪ್ರಕಾರ ನೀವು ಕರೆಕ್ಟಿವ್ ಮೆಷರ್ಸ್ ತಗೊಬಹುದು. ಇವಾಗ ನಿಮ್ ಟ್ಯಾಂಕ್ ಅಲ್ಲಿ ಬ್ಲಾಕ್ ಬ್ರಷ್ ಆಲ್ಗೆ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ CO2 ಕಮ್ಮಿ ಇರ್ಬೋದು, ಇಲ್ಲ ಫಿಲ್ಟ್ರೇಷನ್ ಕಮ್ಮಿ ಇರ್ಬೋದು, ಇಲ್ಲ ಫಿಲ್ಟ್ರೇಷನ್ ಜಾಸ್ತಿನೂ ಇರ್ಬೋದು. ಅಂಡ್ ಹೇರ್ ಆಲ್ಗೆ ಜಾಸ್ತಿ ಇದ್ರೆ ಫಾರ್ ಎಕ್ಸಾಂಪಲ್ ಲೈಟಿಂಗ್ ಅವರ್ಸ್ ಜಾಸ್ತಿ ಇರ್ಬೋದು. ಇದನ್ನ ನೀವು ಚೆಕ್ ಮಾಡಿ ಕರೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಇವಾಗ ಫೈನಲಿ ನಿಮ್ಮ ಹತ್ರ ಒಂದು ಗುಡ್ ಕ್ವಾಲಿಟಿ ಗುಡ್ ಪ್ರಾಡಕ್ಟ್ ಇಂದ ತಯಾರಾಗಿರುವ ಒಳ್ಳೆ ಫಾಸ್ಟ್ ಗ್ರೋಯಿಂಗ್ ಪ್ಲಾಂಟೆಡ್ ಟ್ಯಾಂಕ್ ಇದೆ. ಸೊ ನೋಡಿದ್ರ ಹೇಗೆ ಒಂದು ಅಕ್ವೇರಿಯಂನ ಇಲ್ಲ ಅಕ್ವಾಸ್ಕೇಪ್ ಪ್ಲಾಂಟೆಡ್ ಅಕ್ವೇರಿಯಂನ ಸ್ಟೆಪ್ ಬೈ ಸ್ಟೆಪ್ ಸೆಟಪ್ ಮಾಡೋದು, ಯಾವ ತರ ಏನ್ ಮಾಡಬೇಕು. ಅಂಡ್ ನಾವು ಫಸ್ಟ್ ಡೇ ಇಂದ 30th ಡೇ ಅಂದ್ರೆ 1 ತಿಂಗಳಲ್ಲಿ ನೀವು ಏನೇನ್ ಗಮನಿಸ್ಬೇಕು, ಏನೇನ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಟ್ಟಿದ್ದೀನಿ. ಅಂಡ್ ಐ ಬಿಲೀವ್ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂಡ್ ಅದರಿಂದ ತಿಳ್ಕೊಂಡಿದ್ದೀರಾ, ಬಹಳ ವಿಷಯಗಳು ತಿಳ್ಕೊಂಡಿದ್ದೀರಾ, ಕಲ್ತಿದ್ದೀರಾ. ಅಂಡ್ ಆಸ್ ಆಲ್ವೇಸ್ ನನ್ನ ಕಡೆಯಿಂದ, ಕ್ಯಾಮ್ರಾಮನ್ ಪೂಜಾ ಮೇಡಮ್ ಕಡೆಯಿಂದ ಅಂಡ್ ನನ್ನ ಪೂರ ಟೀಮ್ ಕಡೆಯಿಂದ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು, ನಮಸ್ತೆ, ಖುದಾಫಿಸ್, ಶಬಾಖೈರ್ ಅಂಡ್ ಸತ್ ಶ್ರೀ ಅಕಾಲ್. ಇನ್ನೂ ವಿಡಿಯೋಸ್ ಮಾಡ್ತೀವಿ ನಾವು ಕನ್ನಡದಲ್ಲಿ, ಬಟ್ ಸ್ವಲ್ಪ ಸಮಯ ಆಗುತ್ತೆ, ಪೇಷನ್ಸ್ ಇರಲಿ ಆ್ಯಂಡ್ ಸಪೋರ್ಟ್ ಮಾಡ್ತಾನೆ ಇರಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಕನ್ನಡಿಗ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ, ಎಲ್ಲ ವಿಷಯಗಳು ತಿಳಿಸಿದ್ದೀವಿ. ಸೊ ಇಟ್ಸ್ ಅ ಲಾಟ್ ಆಫ್ ಫನ್, ಎಂಜಾಯ್ ಮಾಡಿ. ಆ್ಯಂಡ್ ಇನ್ನೂ ಅಷ್ಟು ವಿಡಿಯೋಸ್ ಜೊತೆ ನಿಮ್ಮನ್ನೆಲ್ಲರನ್ನೂ ಜಲ್ದಿ ಭೇಟಿ ಮಾಡ್ತೀನಿ. ಟಿಲ್ ದೆನ್ ಬಾಯ್.